ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಈ ಕುರ್ಚಿ ಗುದ್ದಾಟ. ರಾಹುಲ್ ಸೋನಿಯಾ ಗಾಂಧಿ ಕಡೆಗೆ ಈಗ ಖರ್ಗೆ ಅವರು ಬೊಟ್ ಮಾಡಿ ತೋರಿಸಿದ್ರು. ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಎಲ್ಲ ಹೈಕಮಾಂಡ್ ಸರಿಪಡಿಸುತ್ತೆ ಅಂತ, ಬಟ್ ಅವ್ರು ಏನು ಅಂತ ಅವ್ರು ಹೇಳಲೇ ಇಲ್ಲ. ಹೈಕಮಾಂಡ್ ಅಂಗಳದಲ್ಲಿ ಪವರ್ ವಾರ್ ಇತ್ಯರ್ಥ ಆಗಲ್ವಾ ಅಂತ. ಈಗ ಒಂದು ವೇಳೆ ಹೈಪೋಥೆಟಿಕಲ್ ಕ್ವೆಶ್ಚನ್ ಇದು, ಇತ್ಯರ್ಥ ಆಗದೇ ಇದ್ರೆ ಹೊಸ ದಾಳವನ್ನು ಉರುಳಿಸುತ್ತಾ ಹೈಕಮಾಂಡ್. ಇಬ್ಬರ ಜಗಳದಲ್ಲಿ ಮೂರನೇ ಅವರನ್ನ ಎಂಟ್ರಿ ಮಾಡಿಸುತ್ತಾ, ನಿಮಗೂ ಬೇಡ ಅವ್ರಿಗೂ ಬೇಡ, ಮೂರನೇ ಅವ್ರು ಕೊಟ್ಬೋಣ ಅಂತ. CM DCM ಬಣ ಸಂಧಾನಕ್ಕೆ ಒಪ್ಪದೆ ಹೋದರೆ ಆಗ ಮೂರನೇ ಆಪ್ಷನ್ ಇಟ್ಕೊಂಡಿದ್ದಾರಂತೆ. ಹೈಕಮಾಂಡ್ ಅಚ್ಚರಿಯ ತೀರ್ಮಾನ ಮಾಡಿ ಶಾಕ್ ಕೊಡುತ್ತಾ. ಸಂಧಾನಕ್ಕೆ ಒಪ್ಪದೆ ಹೋದರೆ ಮುಂದಿರುವಂತಹ ಆಯ್ಕೆಗಳು, ಅಂದರೆ ಅದಕ್ಕೋಸ್ಕರನೇ ನಿನ್ನೆ ಟವಲ್ ಹಾಕ್ಬಿಟ್ಟಿದ್ದಾರೆ ಪರಮೇಶ್ವರ್ ಅವರು. ನಾನು ಯಾವಾಗಲೂ ರೇಸಲ್ಲಿ ಇರ್ತೀನಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ. ನೋಡೋಣ. ಹಾಗಾದ್ರೆ ಹೈಕಮಾಂಡ್ ಮುಂದಿರುವ ಆಯ್ಕೆಗಳು ಏನು ಅದನ್ನು ಹೇಳ್ತಾ ಹೋಗ್ತೀವಿ ನಿಮ್ಗೀಗ. ಕುರ್ಚಿ ಕದನಕ್ಕೆ ಸ್ವಲ್ಪ ದಿನ ಬ್ರೇಕ್ ಹಾಕ್ಬೋದು, ಯಾಕಂದರೆ ಸೆಷನ್ ಇದೆ. ಸೆಷನ್ನಲ್ಲಿ BJPಗೆ ಮತ್ತು JDSಗೆ ಆಹಾರ ಆಗ್ಬಿಡ್ತೀವಿ, ಬೇಡ ಅಂತ ಹೇಳೋದು, ಬಜೆಟ್ ಮಂಡಿಸ್ಬಿಡ್ಲಿ ಸಿದ್ದರಾಮಯ್ಯ ಅವರು, ಅಲ್ಲಿ ತನಕ ಯಾರು ಏನೂ ಮಾತಾಡೋದು ಬೇಡ, ಈಗ ಹೇಗಿದೆ ಹಾಗೆ ತಟಸ್ಥ ನೀತಿ ಫಾಲೋ ಮಾಡೋಣ ಅಂತ ಯೋಚನೆ ಮಾಡ್ಬೋದು. ಹೈಕಮಾಂಡ್ ನಿರ್ಧಾರ ಮಾಡೋ ತನಕ ಯಾರೂ ಮಾತಾಡಬೇಡಿ ಅಂತ ವಾರ್ನಿಂಗನ್ನು ಕೊಡ್ಬೋದು. ಬಟ್ ಈ ವಾರ್ನಿಂಗ್ನ ಡೋಸೇಜು ಯಾರಿಗೂ ತಡ್ದಂಗೆ ಕಾಣಿಸ್ತಿಲ್ಲ, ಬೇಗ ಎಕ್ಸ್ಪೈರಿ ಆಗುತ್ತದು. ಅದಕ್ಕೇನಾದರೂ ಪರ್ಯಾಯ ಮಾಡ್ತಾರೋ ನೋಡಬೇಕು. ಅಧಿಕಾರ ಹಂಚಿಕೆ ಬಗ್ಗೆ ಮೊದಲಿನ ಮಾತುಕತೆ ರೀತಿ ನಿರ್ಧಾರವನ್ನು ಕೈಗೊಳ್ಳಬಹುದು. ಅದು ಅಷ್ಟು ಸುಲಭ ಆಗಿದ್ದಿದ್ರೆ ಇಷ್ಟೆಲ್ಲ ಚಟುವಟಿಕೆ ನಡೀತಾನೆ ಇರಲಿಲ್ಲ. ದೆಹಲಿಗೆ CM ಮತ್ತು DCM ಕರೆಸಿ ಸಂಧಾನ ಸೂತ್ರಕ್ಕೆ ಒಪ್ಪಿಸಬಹುದು. ನಮ್ದೊಂದು ಫಾರ್ಮುಲಾ ಇದೆ, ನೀವಿಬ್ಬರು ಒಪ್ಕೊಳ್ಳಿ ಅಂತ ಫರ್ಮಾನ್ ಹೊರಡಿಸಬಹುದು. ಸಂಧಾನಕ್ಕೆ ಇಬ್ಬರು ಒಪ್ಪದೇ ಇದ್ರೆ ಮೂರನೇ ವ್ಯಕ್ತಿಯ ಆಯ್ಕೆ ಅನಿವಾರ್ಯ ಅಂತ ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಡಬಹುದು, ಗೂಗ್ಲಿ ಹಾಕ್ಬೋದು ಅಂತ. ಬಣಗಲಾಟೆ ಅತಿರೇಕಕ್ಕೆ ಹೋದರೆ ದಲಿತ CM ಅಸ್ತ್ರವನ್ನೇ ಬಳಸ್ಬೋದು. ಹಿಂಗೇನಾದರೂ ಆಪ್ಷನನ್ನು ಎತ್ಕೊಂಡ್ರೆ ಅಪ್ಪರ್ ಹ್ಯಾಂಡ್ ಯಾರ್ದಾಗುತ್ತೆ ಅಂತ ಕೇಳಿದ್ರೆ ಅದು ಆಬ್ವಿಯಸ್ಲಿ CM ಬಣದ್ದೇ ಅಪ್ಪರ್ ಹ್ಯಾಂಡು. ಹಾಗೇನಾದ್ರು ಯೋಚನೆ ಮಾಡಿದ್ರೆ ಹೆಂಗೆ ಅಂತ ನಾವು ಆಮೇಲೆ ಡಿಕೋಡ್ ಮಾಡಿ ಹೇಳ್ತೀವಿ ನಿಮಗೆ. ಯಾವುದೇ ಬಣದಲ್ಲಿ ಗುರುತಿಸ್ಕೊಳ್ಳೋದ ಹೈಕಮಾಂಡ್ ನಿಷ್ಠನನ್ನು ತಂದು ಕೂರಿಸೋದಕ್ಕೂ ಕೂಡ ವಿಮರ್ಶೆಗಳು ಆಗ್ತಾ ಇದೆ. ಇವರಲ್ಲದೇ ಇದ್ರೆ ಅವರು ಪಾರ್ಟಿ ಒಟ್ಟಿನಲ್ಲಿ ಉಳಿಬೇಕು, ಕೊಲ್ಯಾಪ್ಸ್ ಆಗಬಾರ್ದು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈಗ ದಲಿತ CM ಕಾರ್ಡನ್ನು ಲಾಸ್ಟ್ 1.5 ವರ್ಷದಿಂದ ಯಾರು ಹೇಳ್ಕೊಂಡು ಬರ್ತಿದ್ದಾರೆ ಅಂದರೆ CM ಬಣದಲ್ಲಿ ಗುರುತಿಸ್ಕೊಂಡಿರೋರು. ಅವ್ರು ಏನಕ್ಕೆ ಅದನ್ನು ಹೇಳ್ಕೊಂಡು ಬರ್ತಿದ್ರು ಅಂದರೆ ನಮಗೆ ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ CM ಕುರ್ಚಿ ಒಂದು ಉಳಿಲಿ ಅಂತ ಹೇಳಿ ಆಗಾಗ ಈ ಕಾರ್ಡನ್ನು ಪ್ಲೇ ಮಾಡ್ತಿದ್ರು. ಒಂದು ವೇಳೆ ಇಲ್ಲೂ ಅದೇ ಕಾರ್ಡ್ ಪ್ಲೇ ಆಯಿತು ಅಂದರೆ ಅಪ್ಪರ್ ಹ್ಯಾಂಡ್ CM ಬಣದ್ದೇ ಅಲ್ವಾ? ಮಮತಾ, ಹೌದು. ಆ ರೀತಿ ಆದ್ರೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಬಣದ ಮೇಲುಗೈ ಆಗ್ಬೋದು. ಆದ್ರೆ ಹೈಕಮಾಂಡ್ಗಿರುವಂತ ಪ್ರಶ್ನೆ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಗಲಾಟೆಯಲ್ಲಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರ. ಒಂದ್ ವೇಳೆ ಅಂದ್ರೆ ನಾವು ಹೇಳ್ತಿರುವಂಥದ್ದು ಇದೆ ಆಗ್ಬಿಡುತ್ತೆ ಅಂತಲ್ಲ, ಒಂದ್ ವೇಳೆ ಏನಾದರೂ CM ಮತ್ತೆ DCM ಅವರು ಸಂಧಾನಕ್ಕೆ ಒಪ್ಪದೆ ಹೋದ್ರೆ ಅನಿವಾರ್ಯವಾಗಿ ಹೈಕಮಾಂಡ್ ಮೂರನೇ ಆಪ್ಷನ್ ಅನ್ನು ತೆಗಿಲೇಬೇಕಾಗುತ್ತೆ. ಆಗ ಈ ಒಂದು ವಿಚಾರಗಳು ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಅದು ದಲಿತ CM ಆಗಬಹುದು ಅಥವಾ ಹೈಕಮಾಂಡ್ಗೆ ನಿಷ್ಠೆ ಆಗಿರುವಂತ ಒಬ್ಬ ವ್ಯಕ್ತಿಯನ್ನು ತಂದು ಕೂರಿಸುವಂತದ್ದು. ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿದ್ರೆ ಈ ರೀತಿಯಾದಂತಹ ಉದಾಹರಣೆಗಳು ಸಾಕಷ್ಟು ಆಗಿದ್ದಾವೆ. ಅದೇ ಇಲ್ಲೂ ಕೂಡ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರ ಹಂತದಲ್ಲೇ ಈ ಒಂದು ಚರ್ಚೆಗಳಾಗಬೇಕು ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸೋದ್ರಿಂದ ವಿದೇಶದಿಂದ ರಾಹುಲ್ ಗಾಂಧಿ ಅವರು ಬಂದ ಬಳಿಕ CM ಮತ್ತೆ DCM ಅವರನ್ನ ದೆಹಲಿಗೆ ಕರೆಸಿ ಸಂಧಾನ ಸಭೆಯನ್ನ ಹೈಕಮಾಂಡ್ ಮಾಡೇ ಮಾಡುತ್ತೆ. ಒಂದ್ ವೇಳೆ ಹೈಕಮಾಂಡ್ ಸಂಧಾನಕ್ಕೂ ಆ CM ಸಿದ್ದರಾಮಯ್ಯನವರು DCM ಅವರು ಒಪ್ಕೊಳ್ಳದೆ ಹೋದ್ರೆ ಹೈಕಮಾಂಡ್ಗೆ ಬೇರೆ ಆಪ್ಷನ್ ಇಲ್ಲ, ಮೂರನೇ ವ್ಯಕ್ತಿಯನ್ನ ತಂದು ಕೂರಿಸುವಂತಹ, ಎಲ್ಲರನ್ನೂ ಒಪ್ಪಿತಾ ಮೂರನೇ ವ್ಯಕ್ತಿಯನ್ನ ಕೂರಿಸುವಂತ ಆಪ್ಷನ್ ಅನ್ನ ಬಿಟ್ಟು ಬೇರೆ ಏನಿಲ್ಲ. ಹಾಗಾಗಿ ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಬ್ಬರು ಒಪ್ಪದೆ ಹೋದ್ರೆ ಅನಿವಾರ್ಯವಾಗಿ ಯಾವ್ದಾದ್ರು ಅಚ್ಚರಿಯಾದಂತ ನಿರ್ಧಾರ ತೆಗೆದುಕೊಂಡ್ರು ಕೂಡ ಆಶ್ಚರ್ಯ ಪಡುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್, ನನ್ನ ಪ್ರಕಾರ ಹಂತಕ್ಕೆ ಹೋಗಲ್ಲ ಅಂತ ಯಾರಾದರೂ ಒಬ್ರು ಕನ್ವಿನ್ಸ್ ಆಗಲೇಬೇಕಾಗತ್ತೆ. ಬಟ್ ನೋಡೋಣ, ಕಾದು ನೋಡೋಣ ತೀರಾ ಆ ಹಂತಕ್ಕೆ ಹೋಗ್ತಾರಾ ಅಂತ ಅಂದ್ಬಿಟ್ಟು.